ಎಲ್ಲರಿಗೂ ನಮಸ್ಕಾರ. ಗದ್ರೇಜ್ ಗೃಹಪಾಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾ ಮಾಡತ್ತಿರೋ ರೆಸಿಪಿ ಡೊಣ್ ಮೆಣಸಿನ್ಕಾಯಿ ಇಲ್ಲ ಕ್ಯಾಪ್ಸಿಕಮ್ನು ಅಂತಾರೆ, ಅದರದ್ದು ಇವತ್ತು ಎಣ್ಣೆಗಾಯಿ ನಾ ಮಾಡತ್ತೀನಿ. ಈ ರೆಸಿಪಿ ಹೆಂಗೆ ಮಾಡೋದು ಅಂತೇಳಿ ಇವತ್ತು ಚಾನಲ್ ಒಳಗೆ ನೋಡೋಣಂತ. ಇದನ್ನು ಡೊಣ್ ಮೆಣಸಿನ್ಕಾಯಿ ಥರ ನಮ್ಮ ಉತ್ತರ ಕರ್ನಾಟಕದ ಕಡೆ ಸಿಗ್ತಾವೆ, ಭಾಳ ಸಣ್ಣ ಸಣ್ಣ ಇರ್ತಾವೆ, ಸ್ಪೈಸಿ ಇರ್ತಾವೆ. ಈ ರೆಸಿಪಿ ಇವತ್ತು ನೋಡೋಣಂತ ನಾವು. ಫಸ್ಟಿಗೆ ಒಂದು ಪ್ಯಾನ್ ಒಳಗೆ ಒಂಚೂರು ಎಣ್ಣೆ ಹಾಕ್ಕೊಂಡೇನಿ. ಎಣ್ಣೆ ಹಾಕಿ ಕ್ಯಾಪ್ಸಿಕಮ್ ಏನದಾವಲ್ಲ ಅದನ್ನು ಡೊಣ್ ಮೆಣಸಿನ್ಕಾಯಿನ ಚಲೋ ತಂಗೆ ಹುರ್ಕೋಬೇಕು, ಯಾಕಂದರೆ ಇದು ಸ್ಪೈಸಿ ಇರ್ತಾವೆ. ಹುರಿದ್ರೆ ಒಂಚೂರು ಸ್ಪೈಸಿನೆಸ್ ಕಮ್ಮಿ ಆಕೈತಿ. ಆಮೇಲೆ ಇದು ತುಂಬಿ ಮಾಡೋಕ್ಕೂ ಭಾಳ ರುಚಿ ಆಗ್ತೈತಿ. ಈಗ ಮಸಾಲ ಮಾಡೋದು ಹೆಂಗಂತ ನೋಡೋಣ ಅಂತ. ಮೊದ್ಲಿಗೆ ಒಂದು ಅರ್ಧ ಕಪ್ಪಷ್ಟು ನಾನು ಶೇಂಗಾ ಚಲೋ ತಂಗ ಹುರ್ಕೊಳತ್ತೀನಿ. ಇದು ಶೇಂಗಾ ತಂಗ ಹುರಿದಾದ್ಮೇಲೆ ಇದರದ್ದು ಸಿಪ್ಪಿ ತೆಗೆದಿಟ್ಕೊಡಿ. ಸಿಪ್ಪಿ ತೆಗಿಲಿ ಅಂತೂ ನಡಿತೈತಿ, ಬಟ್ ತೆಗೆದ್ರೆ ರುಚಿ ಆಗ್ತೈತಿ ಅಂತ. ಅದೇ ಬಾಳಿಗೆ ಒಳಗೆ ನಾನು ಒಂದು 2 ಚಮಚ ಅಷ್ಟು ಕೊತ್ತಂಬರಿ ಬೀಜ ಹಾಕತ್ತೀನಿ, ಧನಿಯಾನು ಅಂತಾರೆ ಇದಕ್ಕೆ. ಮತ್ತು 1 ಇಂಚಷ್ಟು ಚಕ್ಕೆ ಹಾಕತ್ತೀನಿ. ಆಮೇಲೆ 1 ಚಮಚ ಅಷ್ಟು ಜೀರಿಗೆ ಹಾಕತ್ತೀನಿ. ನೀವು ಬೇಕಂದ್ರೆ ಎಳ್ಳು ಹಾಕ್ಬಹುದು ಮತ್ತು ಗುರೆಳ್ಳೂ ಹಾಕಬಹುದು. ಇದನ್ನು ಚಲೋ ತಂಗ ಹುರ್ಕೊಂಡ್ಮೇಲೆ ಒಂದು 5 ರಿಂದ 6 ಅಷ್ಟು ಬೆಳ್ಳುಳ್ಳಿ ಹಾಕತ್ತೀನಿ. ಇದನ್ನು ಚಲೋ ತಂಗ ಹುರ್ಕೊಂಡ್ಮೇಲೆ ಒಂದು ಅರ್ಧ ಕಪ್ಪಷ್ಟು ನಾನು ಇದಕ್ಕೆ ಕಾಯಿ ಹಾಕತ್ತೀನಿ. ನಿಮ್ಮ ಕಡೆ ಒಣ ಆಯ್ತಂದ್ರೆ ಒಣ ಕಾಯಿನೂ ಹಾಕ್ಬೋದು, ಇಲ್ಲ ಹಸಿ ಕಾಯಿ ಇದ್ದರೆ ಇನ್ನೂ ಚಲೋ, ಅದನ್ನ ಹಾಕ್ಬೋದು ನೀವು. ಕಾಯಿ ಹಾಕತ್ತೀನಿ. ಆಮೇಲೆ ಹುರಿದಿರುವಂಥ ಶೇಂಗಾ ಅದನ್ನು ಸಿಪ್ಪಿ ತೆಗ್ದೆ ನಾನು. ಅದನ್ನು ಮಿಕ್ಸಿ ಹಾಕೋಬೇಕಾದ್ರೆ ಅರ್ಧ ಚಮಚ ಅಷ್ಟು ಅರಿಶಿಣದ ಪುಡಿ ಹಾಕ್ಕೊಳತ್ತೀನಿ. ಸ್ವಲ್ಪ ಉಪ್ಪು ಹಾಕೊಳತ್ತೀನಿ. ಹಾಕೊಂಡು ಒಂದು ಚೂರ ನೀರು ಹಾಕಿ ಇದನ್ನು ಚಲೋ ತಂಗ ಫ್ರೈ ಮಾಡ್ಬೇಕು. ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಇದು ನೋಡ್ಬೋದು ಈಗ ಇಷ್ಟು ಥಿಕ್ ಇರ್ಬೇಕದ. ಅದೇ ಬಾಳಿಗೆ ಒಳಗೆ ನಾನು ಏನು ಮಾಡೀನಿ, ಒಂದು ಅರ್ಧ ಚಮಚ ಅಷ್ಟು ಜೀರಿಗೆ ಮತ್ತು ಅರ್ಧ ಚಮಚ ಅಷ್ಟು ಸಾಸಿವೆ ಮತ್ತು ಆಮೇಲೆ ಕರಿಬೇವು, ಆಮೇಲೆ ಒಂದೂವರೆ ಅಷ್ಟು ಸಣ್ಣಗೆ ಹೆಚ್ಚಿರುವಂಥ ಉಳ್ಳಾಗಡ್ಡಿ. ನಿಮ್ಗೆ ಉಳ್ಳಾಗಡ್ಡಿ ಎಷ್ಟು ಬೇಕು ಅಷ್ಟು ಹಾಕ್ಬಹುದು ನೀವು. ಮತ್ತು 1 ಟೊಮೆಟೊ ಹಾಕತ್ತೀನಿ ನಾನು. ಅದೆರಡೂ ಚಲೋ ತಂಗ ಹುರಿಬೇಕು. ಹುರಿದು ಲೈಟ್ ಬ್ರೌನ್ ಕಲರ್ ಆದರೆ ಸಾಕು. ಮತ್ತು ನಾವೇನು ಮಸಾಲ ಮಾಡಿದ್ವಲ್ಲ, ಮಿಕ್ಸಿ ಮಾಡಿದ್ವಲ್ಲ, ಅದನ್ನು ಹಾಕತ್ತೀನಿ ಇದಕ್ಕೆ. ಈಗ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಫಸ್ಟಿಗೆ ಇದನ್ನು ಹಸಿ ವಾಸನೆ ಹೋಗೋ ತನಕ ಇದನ್ನು ಹುರಿಬೇಕು. ಇದಕ್ಕೆ ನಾನು ಸ್ವಲ್ಪ ಹುಣಸೆಹಣ್ಣು ನೀರು ಹಾಕೊಳತ್ತೀನಿ ಮತ್ತು ಒಂಚೂರು ಇದಕ್ಕೆ ಬೆಲ್ಲ ಹಾಕೊಳತ್ತೀನಿ. ಅದಾದಮೇಲೆ ಒಂಚೂರು ನೀರೇನು ಉಳಿದಿರ್ತೈತಲ್ಲ ಅದಕ್ಕೆ ಒಂಚೂರು ನೀರು ಹಾಕಿ ಇದನ್ನು ಚಲೋ ತಂಗ ಫ್ರೈ ಮಾಡ್ಕೊಳತ್ತೀನಿ. ಮುಚ್ಚಿಟ್ಟು ಒಂದು 5 ರಿಂದ 8 ನಿಮಿಷ ಅಷ್ಟು ಬೇಯಿಸ್ರಿ. ಚಲೋ ತಂಗ ಎಣ್ಣೆ ಬಿಡೋ ತನಕ ಇದನ್ನು ಬೇಯಿಸ್ರಿ. ನೋಡ್ಬೋದು ನೀವು, ಗ್ರೇವಿ ಸ್ವಲ್ಪ ಗಟ್ಟಿನೂ ಆಗೈತಿ. ಈಗೇನು ನಾವು ಕ್ಯಾಪ್ಸಿಕಮನ್ನು ಹುರಿದಿಟ್ಕೊಂಡಿದ್ವಲ್ಲ ಡೊಣ್ ಮೆಣಸಿನ್ಕಾಯಿನ, ಅದನ್ನೇ ಹಿಂಗೆ ಅರ್ಧ ಕಟ್ ಮಾಡಿರಿ. ಮತ್ತು ಇಲ್ಲಿ ಒಳಗೆ ಬೀಜ ಇರ್ತಾವೆ. ಬೀಜ ಇದ್ರೆ ಭಾಳ ಸ್ಪೈಸಿ, ಭಾಳ ಖಾರ ಆಗ್ತೈತಿ. ಅದಕ್ಕೆ ಏನು ಮಾಡ್ಬೇಕು, ಅದು ಬೀಜ ಎಲ್ಲ ತೆಗಿಬೇಕು. ಆಮೇಲೆ ಅದು ಆರಿದ ಮೇಲೆ ಏನು ಮಾಡಿರಿ, ಹಿಂಗೆ ಕ್ಯಾಪ್ಸಿಕಮ್ ಇರ್ತೈತಲ್ಲ ಅದ್ರೊಳಗೆ ಇದನ್ನು ತುಂಬ್ರಿ. ಸೇಮ್ ಎಣ್ಣೆಗಾಯಿ ಹೆಂಗೆ ಮಾಡಿರ್ತಾರಲ್ಲ ಸೇಮ್ ಹಂಗೆ ನೀವು. ಇದನ್ನು ಉತ್ತರ ಕರ್ನಾಟಕದ ಒಳಗೆ ಮದುವೆ ಒಳಗೂ ಎಲ್ಲ ಮಾಡ್ತಾರೆ, ಬಟ್ ಬದ್ನಿಕಾಯಿ ಎಣ್ಣೆಗಾಯಿ ಮಾಡ್ತಾರೆ. ಇವತ್ತು ನಾನು ಕ್ಯಾಪ್ಸಿಕಮ್ ಎಣ್ಣೆಗಾಯಿ ಮಾಡತ್ತೀನಿ. ಹಿಂಗೆ ಒಂದು 8 ರಿಂದ 10 ತೊಗೊಂಡೆ ನಾ ಕ್ಯಾಪ್ಸಿಕಮ್. ಅದ್ರೊಳಗೆಲ್ಲನೂ ಹಿಂಗೆ ತುಂಬಾತೀನಿ. ಮತ್ತು ಇನ್ನೊಂದು ಬಾಳಿಗೆ ಒಳಗೆ ಒಂಚೂರು ಎಣ್ಣೆ ಹಾಕೊಳತ್ತೀನಿ ಮತ್ತು ಸಾಸಿವೆ ಹಾಕತ್ತೀನಿ. ಹಾಕಿ ಒಂದು ಅರ್ಧ ಸಣ್ಣಗೆ ಉದ್ದಗೆ ಹೆಚ್ಚಿರುವಂಥ ಉಳ್ಳಾಗಡ್ಡಿ ಹಾಕತ್ತೀನಿ. ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊರಿ. ಮತ್ತೇನು ನಾನು ತುಂಬಿಟ್ಕೊಂಡಿದ್ನಲ್ಲ ಅದನ್ನು ಡೊಣ್ ಮೆಣಸಿನ್ಕಾಯಿನ ಅದನ್ನು ಒಂದೊಂದಾಗಿ ಇದ್ರೊಳಗೆ ಹಾಕತ್ತೀನಿ. ಹಾಕಿ ಉಳ್ದಿದ್ದೇನು ಮಸಾಲ ಇರ್ತೈತಲ್ಲ ಅದನ್ನು ಮಿಕ್ಸ್ ಮಾಡತ್ತೀನಿ. ಜಾಸ್ತಿ ರಫಾಗಿ ಮಿಕ್ಸ್ ಮಾಡೋಕೆ ಹೋಗ್ಬಿಡ್ರಿ, ಹಂಗೆ ಲೈಟಾಗಿ ಮಿಕ್ಸ್ ಮಾಡಿರಿ. ಆಮೇಲೆ ಮುಚ್ಚಿಟ್ಟು ಒಂದು 5 ರಿಂದ 10 ನಿಮಿಷ ಕುದಿಸ್ರಿ. ನಿಮಗೇನಾದರೂ ನೀರು ಬೇಕಂದ್ರೆ ನೀರು ಹಾಕ್ರಿ. ನಾನು ಇಲ್ಲಿ ಒಂಚೂರು ನೀರು ಹಾಕ್ಕೊಂಡೀನಿ, ಇಲ್ಲಾಂದ್ರೆ ಅದು ಹೊತ್ತು ಬಿಡ್ತೈತಿ. ನೋಡ್ಬೋದು ಈಗ ನೀವು ಇಲ್ಲಿ ಕ್ಯಾಪ್ಸಿಕಮ್ದು ರೆಡಿ ಆಗೈತಿ. ಇದಕ್ಕೇನು ಹಸಿ ಮೆಣಸಿನ್ಕಾಯಿ ಹಾಕುವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ಖಾರ ಇರ್ತೈತಿ. ಇದು ಬಿಸಿ ಜೋಳದ ರೊಟ್ಟಿ ಮತ್ತು ಚಪಾತಿ ಜೊತೆ ಇದು ಭಾಳ ರುಚಿ ಆಗ್ತೈತಿ. ನೀವು ರೆಸಿಪಿ ಟ್ರೈ ಮಾಡಿರಿ. ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.